ಚಂದನವನದ ರಸಿಕ ಕೋಟಿಗೆ ನಮಸ್ಕಾರ. ಹಲೋ ಸ್ಯಾಂಡಲ್ವುಡೀಸ್, ವೆಲ್ಕಮ್ ಟು ಯುವರ್ ಫೇವ್ರೆಟ್ ಶೋ ಸಿನಿಮಾ ಸ್ಕ್ಯಾನ್ ರಿವ್ಯೂ ಫ್ರಮ್ RMG. ನಾನು ನಿಮ್ಮ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ. ಸೊ ಈ ವಾರ ನಾವು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಚಿತ್ರ ಗ್ರಾಮಾಯಣ. ಬಹಳ ವರ್ಷಗಳಿಂದ ಮೇಕಿಂಗಲ್ಲಿರುವಂಥ ಚಿತ್ರ ಕೊನೆಗೂ ತೆರೆ ಕಂಡಿದೆ ಅನ್ನೋದು ಒಂದು ಸಂತೋಷದ ವಿಚಾರ. ಈ ಟೈಟ್ಲ್ ಕೇಳ್ತಾ ಇದ್ದಾಗ ಸಾಕಷ್ಟು ಪೊಟೆನ್ಷಿಯಲ್ ಇದೆ ಈ ಒಂದು ಸಬ್ಜೆಕ್ಟ್ನಲ್ಲಿ, ಈ ಒಂದು ಟೈಟ್ಲ್ನಲ್ಲಿ ಅನ್ನೋ ಭರವಸೆ ಎಲ್ರಿಗೂ ಬಂದಿತ್ತು. ದೇವನೂರು ಚಂದ್ರು ಅನ್ನೋ ಒಬ್ಬ ಹೊಸ ನಿರ್ದೇಶಕ ಈ ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಬಂದಾಗ ತುಂಬಾ ಒಂದು ಹೋಪ್ಸ್ನ ಕ್ರಿಯೇಟ್ ಮಾಡಿದ್ರು. ಸಿನಿಮಾ ಟೈಟ್ಲ್ ಜೊತೆಯಲ್ಲಿ ಈ ಚಿತ್ರದ ಹೀರೋ ಹೆಸರು ಕೂಡ ಅಷ್ಟೇ ಕ್ರಿಯೇಟಿವ್ ಆಗಿರುವಂಥದ್ದು. ಸಿಕ್ಸ್ತ್ ಸೆನ್ಸ್ ಸೀನಾ ಅನ್ನೋ ಹೆಸರಿನಲ್ಲಿ ವಿನಯ್ ರಾಜ್ಕುಮಾರ್ ಅವರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಈ ಟೈಟ್ಲ್ ಕೇಳಿದಾಗ, ಗ್ರಾಮಾಯಣ ಅನ್ನೋ ಒಂದು ಹೆಸರು ಕೇಳಿದಾಗ ಸುಮಾರು 2, 3 ಅಥವಾ 4 ಚಿತ್ರಗಳ ಸೀರೀಸ್ ಮಾಡೋಷ್ಟು ಸ್ಟಫ್ ಈ ಒಂದು ಸಬ್ಜೆಕ್ಟ್ನಲ್ಲಿದೆ ಮತ್ತು ಇದನ್ನು ಯಾವ ಮಟ್ಟಕ್ಕೆ ನಿರ್ದೇಶಕರು ಮಾಡ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಎದ್ದಿತ್ತು. ಸೊ ಆ ಕುತೂಹಲನ ತಣಿಸಿದಾರಾ ಅಥವಾ ನಿರಾಶೆ ಮಾಡಿದಾರ ನಿರ್ದೇಶಕರು ಅನ್ನೋದನ್ನು ಮುಂದಿನ ಹಂತದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ನಾವು ಹೆಸರು ಹೇಳ್ತಾ ಇದ್ದಾಗ ನಮ್ಗೆ ಗೊತ್ತಾಗುತ್ತೆ ಇದೊಂದು ವಿಲೇಜ್ ಬೇಸ್ಡ್ ಒಂದು ರೂರಲ್ ಸ್ಟೋರಿ ಅನ್ನುವಂಥದ್ದು. ಸೊ ರೂರಲ್ ಸ್ಟೋರಿಗಳನ್ನ ಈಗಾಗಲೇ ನಾವು ಸಾಕಷ್ಟು ನೋಡಿಬಿಟ್ಟಿದ್ದೀವಿ. ರೂರಲ್ ಸಿನಿಮಾಗಳು ಅಂತ ಬಂದಾಗ ಮೊದಲನೇದಾಗಿ ನಮ್ಮ ಮನಸ್ಸಿಗೆ ಬರುವಂಥದ್ದು ರೈತಾಪಿ ಜನರ ಕಷ್ಟಗಳು ಮತ್ತು ಅವರ ಒಂದು ಭಾವನೆಗಳು ಇದೇ ಆಗಿರುತ್ತೆ. ಇದಲ್ಲದೆ ವಿಲೇಜ್ನಲ್ಲಿ ಇವತ್ತಿನ ಕಾಲದಲ್ಲಿ ಇರುವಂಥ ಈ ಎರಾದಲ್ಲಿರುವಂಥ ಸಮಸ್ಯೆಗಳೇನು ಅನ್ನೋದನ್ನು ಅದ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನವನ್ನು ನಿರ್ದೇಶಕರು ಇಲ್ಲಿ ಮಾಡಿದ್ದಾರೆ. ಸುಮಾರು 2005ರಿಂದ 2008ರ ಒಂದು ಕಾಲಘಟ್ಟದಲ್ಲಿ ನಡೆಯುವಂಥ ಒಂದು ಕಥೆ. ಬೆಂಗಳೂರಂಥ ಮಹಾನಗರದಿಂದ ತನ್ನ ಊರಿಗೆ, ದೇವಪುರ ಅನ್ನೋ ಒಂದು ಊರಿಗೆ ವಾಪಸ್ ಹೋಗುವಂಥ ಒಬ್ಬ ನಾಯಕ ನಟ. ಏನೇ ಸಾಧನೆ ಮಾಡಿದ್ರು ತನ್ನೂರಲ್ಲೇ ಇರಬೇಕು, ಅಲ್ಲೇ ಸಾಧನೆ ಮಾಡಬೇಕು, ತನ್ನ ಬೇರೆಗಳ ಜೊತೆ ಸದಾ ಒಂದು ಬೆಸುಗೆಯನ್ನು ಇಟ್ಕೊಂಡಿರಬೇಕು ಅನ್ನೋ ಒಂದು ಮನೋಭಾವ ಇರುವಂಥ ಒಬ್ಬ ನಾಯಕ ನಟ ಈ ಚಿತ್ರದ ಕೇಂದ್ರ ಬಿಂದುವಾಗಿ ಪ್ರಧಾನ ಪಾತ್ರಧಾರಿ ನಮಗೆ ಕಾಣಿಸ್ಕೊಳ್ತಾ ಹೋಗ್ತಾರೆ. ಯಾರದೋ ಸರ್ಕಸ್ನಲ್ಲಿ ಸಿಂಹ ಆಗಿರೋದಕ್ಕಿಂತಾನು ನನ್ನ ಫಿಲಾಸಫಿ ಆಗಿರುತ್ತೆ. ಅದೇ ಪ್ರಕಾರ ಸೀನನಿಗೆ ಒಂದು ದೊಡ್ಡ ಕನಸು ಕೂಡ ಇರುತ್ತೆ. ಒಂದು ಟ್ರ್ಯಾಕ್ಟರ್ ಕೊಂಡ್ಕೋಬೇಕು, ಸ್ವಾವಲಂಬಿ ಆಗಿರಬೇಕು, ತನ್ನಷ್ಟಕ್ಕೆ ತಾನೇ ಜೀವನ ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದು. ಈ ಪ್ರಯತ್ನದಲ್ಲಿ ಒಂದಷ್ಟು ಜನ ಸ್ನೇಹಿತರ ಜೊತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ಓಡಾಡಿಕೊಂಡು ಏನೂ ಕೆಲಸ ಮಾಡದೇ ಇರೋ ಥರ, ಬೇಜವಾಬ್ದಾರಿ ಥರ ಕಾಣಿಸ್ಕೊಳ್ತಾರೆ. ಬಟ್ ಡೀಪ್ ಇನ್ಸೈಡ್ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಗುರಿ, ಒಂದು ಕನಸು ಈತನಲ್ಲಿ ಇದ್ದೇ ಇರುತ್ತೆ. ಇದ್ರ ಮಧ್ಯದಲ್ಲಿ ಈತನ ಪ್ರೇಯಸಿಯಾಗಿ ಕಾಣಿಸ್ಕೊಳ್ಳುವಂಥ ಮೇಘಾ ಶೆಟ್ಟಿ, ಕುಸುಮ ಪಾತ್ರಧಾರಿ. ಸೊ ಇವರಿಬ್ಬರ ಮಧ್ಯದಲ್ಲಿ ನಡೆಯುವಂಥ ಒಂದು ಲವ್ ಟ್ರ್ಯಾಕ್ ಮತ್ತು ಆ ಗ್ರಾಮದಲ್ಲಿ ನಡೆಯುವಂಥ ಹಲವಾರು ಸಮಸ್ಯೆಗಳು, ಆ ಸಮಸ್ಯೆಗಳ ಹಿಂದೆ ಇರುವಂಥ ಹಲವಾರು ಮುಖಗಳು, ಇದೆಲ್ಲವೂ ಒನ್ ಬೈ ಒನ್ ನಮಗೆ ಅನಾವರಣ ಆಗ್ತಾ ಹೋಗುತ್ತೆ. ನಿರ್ದೇಶಕರು ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಿದ್ದಾರೆ. ಹಲವಾರು ವಿಷಯಗಳನ್ನು ಇಲ್ಲಿ ತುಂಬ ಆರ್ಟಿಸ್ಟಿಕ್ ಆಗಿ, ಕಲಾತ್ಮಕವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಕಮರ್ಷಿಯಲ್ ಒಂದು ಆಸ್ಪೆಕ್ಟ್ಸ್ ಏನಿದೆ ಆ ಒಂದು ಆ್ಯಂಗಲ್ನು ಸಹ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅನ್ನೋದು ಅವರಲ್ಲಿರುವಂಥ ಒಂದು ಗೊಂದಲವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಚಿತ್ರ ಆ ಕಡೆ ಪೂರ್ತಿಯಾಗಿ ಆರ್ಟ್ ಸಿನಿಮಾನೂ ಆಗಿದೆ, ಈ ಕಡೆ ಕಮರ್ಷಿಯಲ್ ಸಿನಿಮಾನೂ ಆಗಿದೆ. ಒಂದು ಬ್ರಿಡ್ಜ್ ಮೂವಿಯಾಗಿ ಕಾಣಿಸ್ಕೊಳ್ಳುತ್ತೆ. ಒಂದು ಹಂತಕ್ಕೆ ನಮ್ಮನ್ನು ಸ್ಯಾಟಿಸ್ಫೈ ಮಾಡಿದ್ರು ಕೂಡ ಮತ್ತೊಂದು ಹಂತಕ್ಕೆ ಇನ್ನೂ ಏನೋ ಬೇಕಿತ್ತು ಅನ್ನೋದು ನಿರಾಶೆಯನ್ನು ಪ್ರೇಕ್ಷಕರಲ್ಲಿ ತಂದು ಒಡ್ಡುತ್ತಿದ್ದು. ಫಸ್ಟ್ ಹಾಫ್ನಲ್ಲಿ ಸಾಕಷ್ಟು ಇನ್ಫಾರ್ಮೇಷನನ್ನು, ಸಾಕಷ್ಟು ಪಾಯಿಂಟ್ಸ್ನ ಟಚ್ ಮಾಡ್ತಾ ಹೋಗ್ತಾರೆ ನಿರ್ದೇಶಕರು. ಅಲ್ಲಿರುವಂಥ ಒಂದು ಜಾತಿ ಸಮಸ್ಯೆಗಳಾಗಿರ್ಬೋದು, ಅಥವಾ ಅಲ್ಲಿ ಆಗ್ತಾ ಇರುವಂಥ ಒಂದು ಅಭಿವೃದ್ಧಿಯ ಒಂದು ಕೊರತೆ ಆಗಿರ್ಬೋದು, ಅಥವಾ ಜನರನ್ನು ಬಳಸ್ಕೊಂಡು ತನ್ನ ಸ್ವಾರ್ಥವನ್ನು ಸಾಧನೆ ಮಾಡ್ಕೊಳ್ಳುವಂಥ ಒಬ್ಬ ಪಂಚಾಯಿತಿ ಸದಸ್ಯನ ಒಂದು ಪಾತ್ರ ಆಗಿರ್ಬೋದು, ಅಥವಾ ಕ್ಯಾಮ್ರಾ ಕಣ್ಣಿನ ಮೂಲಕ ಪಿಕ್ಚರ್ಗಳನ್ನ ತೆಗಿತಾ, ಫೋಟೋಗಳನ್ನ ತೆಗಿತಾ, ಸುದ್ದಿ ಮಾಡ್ತಾ, ಹಲವಾರು ವ್ಯಕ್ತಿಗಳನ್ನ ಅನಾವರಣ ಮಾಡ್ತಾ, ಸ್ಟಿಲ್ ಫೋಟೋಗ್ರಫಿ ಮೂಲಕ ಪಿಕ್ಚರ್ಗಳನ್ನ ತೆಗಿತಾ, ದಿನಪತ್ರಿಕೆಯಲ್ಲಿ ಅದನ್ನು ಛಾಪಿಸ್ತಾ, ಸುದ್ದಿ ಮಾಡ್ತಾ, ಸುದ್ದಿಗೋಸ್ಕರ ಹಂಬಲಿಸ್ತಾ ಇರೋಂಥ ಒಬ್ಬ ಫೋಟೋಗ್ರಾಫರ್ ಪಾತ್ರ ಆಗಿರ್ಬೋದು. ಈ ರೀತಿ ಹಲವಾರು ಆಯಾಮಗಳಲ್ಲಿ ಟಚ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮೇಯ್ನ್ ಪ್ರೊಟೋಗನಿಸ್ಟ್ ಆಗಿ ನಮಗೆ ವಿನಯ್ ರಾಜ್ಕುಮಾರ್ ಕಾಣಿಸ್ಕೊಂಡ್ರೆ, ಆಂಟಾಗನಿಸ್ಟ್ ಆಗಿ ಇಲ್ಲಿ ನಮಗೆ ಲೂಸ್ ಮಾದ ಯೋಗಿ ಕಾಣಿಸ್ಕೊಳ್ತಾರೆ. ಕರಿಬೇಕು ಅನ್ನೋ ಒಂದು ಹೆಸರು ಕೂಡ ಈ ಪಾತ್ರಕ್ಕೆ ಕೊಟ್ಟಿದ್ದಾರೆ. ಬಹುತೇಕ ಸೂರಿ ಸಿನಿಮಾಗಳಿಂದ ನಾವು ನೋಡ್ಕೊಳ್ತಾ ಬಂದಿದ್ದೀವಿ. ಎಸ್ಪೆಷಲಿ ವಿಲನ್ ಪಾತ್ರಗಳಿಗೆ ಒಂದು ವಿಲಕ್ಷಣವಾದಂಥ ಹೆಸರುಗಳು ನೀಡುವಂಥದ್ದು ಈಗ ಒಂದು ನಾರ್ಮಲ್ ಟ್ರೆಂಡ್ ಅಂತ ಅನಿಸ್ಕೊಂಡ್ಬಿಟ್ಟಿದೆ. ಕಾಕ್ರೋಚಿಂದ ಶುರು ಆಯಿತು, ಈಗ ಕರಿಬೇಕಕ್ಕೆ ಬಂದು ನಿಂತಿದೆ. ನಿಜವಾಗ್ಲೂ ರಿಯಲ್ ಲೈಫಲ್ಲಿ ಕರಿಬೇಕು ಅನ್ನೋ ಹೆಸರು ಯಾರು ಇಟ್ಕೊಳ್ತಾರಾ? ಎಷ್ಟರ ಮಟ್ಟಿಗೆ ಇದು ನೇಟಿವಿಟಿಗೆ ಅಥವಾ ಒಂದು ರಿಯಾಲಿಟಿಗೆ ಹತ್ತಿರವಾಗಿದೆ ಅನ್ನೋದು ನಿರ್ದೇಶಕರು ಒಂದು ಪ್ರಶ್ನೆಯನ್ನು ತಮಗೆ ತಾವೇ ಹಾಕೋಬೇಕಾಗತ್ತೆ. ಹ್ಯಾವಿಂಗ್ ಸೆಡ್ ದಟ್, ಲೂಸ್ ಮಾದ ಯೋಗಿ ಈ ಪಾತ್ರಕ್ಕೆ ತನ್ನದೇ ಆದ ಒಂದು ಖದರನ್ನು ತೊಗೊಂಡು ಬರ್ತಾರೆ. ಪರ್ಟಿಕ್ಯುಲರ್ಲಿ ಫಸ್ಟ್ ಹಾಫ್ನಲ್ಲಿ ಹೀರೋಗೆ ಸೇರು ಅಂದರೆ ಸವಾ ಸೇರು ಅನ್ನೋ ರೀತಿಯಲ್ಲಿ ನಟಿಸ್ಕೊಳ್ತಾ ಹೋಗ್ತಾರೆ. ಇಲ್ಲಿ ವಿನಯ್ ರಾಜ್ಕುಮಾರ್ ಅವರ ನಟನೆಯನ್ನು ನಾವು ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ದೊಡ್ಡ ಮನೆಯಿಂದ ಒಬ್ಬ ಹೀರೋ ಬರ್ತಾ ಇದ್ದಾನೆ ಅಂತಂದರೆ ಅದನ್ನು ಸ್ಟಾರ್ ಮೆಟೀರಿಯಲ್ ಅಂತಲೇ ನಾವು ಯಾವತ್ತೂ ಗುರುತಿಸ್ತೀವಿ. ಆದರೆ ತನ್ನ ಸ್ಟಾರ್ ಗಿರಿಯನ್ನು, ರಾಯಲ್ ಸ್ಟಾರ್ ಅನ್ನೋ ತನಗಿರುವಂಥ ಒಂದು ಟ್ಯಾಗನ್ನು ಪಕ್ಕದಲ್ಲಿಟ್ಟು ಇಲ್ಲಿ ಕೇವಲ ಒಬ್ಬ ನಟನಾಗಿ ವಿನಯ್ ರಾಜ್ಕುಮಾರ್ ಒಂದು ಛಾಪನ್ನು ಮೂಡಿಸಿದ್ದಾರೆ. ಆ ಪಾತ್ರಕ್ಕೆ ಬೇಕಾಗಿರುವಂಥ ಎಲ್ಲ ಕಾಂಪ್ರಮೈಸ್ಗಳನ್ನು, ಎಲ್ಲ ಸ್ಯಾಕ್ರಿಫೈಸ್ಗಳನ್ನು ಯಾವುದೇ ಮುಲಾಜಿಲ್ಲದೆ ಮಾಡ್ಕೊಂಡಿದ್ದಾರೆ. ಈ ಪಾತ್ರ ಈ ಚಿತ್ರದುದ್ದಕ್ಕೂ ನಾವು ನೋಡ್ತಾ ಹೋದರೆ ಬಹಳ ಬೇರೆ ಪಾತ್ರಗಳಿಂದ ಇಲ್ಲಿ ಬೈಗುಳುಗಳಿಂದ ತಿನ್ನುತ್ತೆ, ಹೊಡೆತಗಳಿಂದ ತಿನ್ನುತ್ತೆ. ಒಂದು ಹಂತದಲ್ಲಿ ತಾಯಿ ಲಕ್ಷ್ಮಮ್ಮನ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂಥ ಅಪರ್ಣಾ ವಸ್ತಾರೆ ಅವರು ಮಗನ್ನ ಚಿತ್ರದುದ್ದಕ್ಕೂ ಛೇಡಿಸ್ತಾನೆ ಇರ್ತಾರೆ, ಮೂದಲಿಸ್ತಾನೆ ಇರ್ತಾರೆ. ಪೊರ್ಕನೆಯಲ್ಲಿ ಹೊಡೆಯುವಂಥ ಸೀನ್ಗಳು ಕೂಡ ಇದೆ.
ಮತ್ತೊಂದು ಹಂತದಲ್ಲಿ ತನ್ನ ಸ್ನೇಹಿತರ ಜೊತೆಯಲ್ಲಿ ಹೊಡೆದಾಟ ಮಾಡ್ಕೊಳ್ಬೇಕಾದಾಗ ಚರಂಡಿಲಿ ಬೀಳುವಂಥ ಒಂದು ಸೀನ್ ಕೂಡ ಇದೆ. ಸೆಕೆಂಡ್ ಹಾಫಲ್ಲಿ ಬರೋಷ್ಟೊತ್ತಿಗೆ ಅಲ್ಲಿ ತನ್ನ ಪ್ರೇಯಸಿಯ ತಂದೆ ಪಾತ್ರ ಕೈಯಲ್ಲಿ ಬಯಸ್ಕೊಳ್ಳುವಂಥದ್ದು, ಪ್ರೇಯಸಿಯ ಕೈಯಲ್ಲಿ ಕಪಾಳಕ್ಕೆ ಹೊಡೆಸ್ಕೊಳ್ಳುವಂಥದ್ದು, ಈ ರೀತಿಯೆಲ್ಲ ಟೋಟಲಿ ಡಿಗ್ಲಾಮರೈಸ್ಡ್ ಆಗಿರುವಂಥ, ಟೋಟಲಿ ಒಬ್ಬ ಸ್ಟಾರ್ ನಟ ಮಾಡೋದಕ್ಕೆ ಹಿಂದೇಟು ಹಾಕುವಂಥ ಹಲವಾರು ಸನ್ನಿವೇಶಗಳನ್ನು ಯಾವುದೇ ಒಂದು ಹಿಂಜರಿಕೆಯಲ್ಲಿದೆ ವಿನಯ್ ರಾಜ್ಕುಮಾರ್ ಇಲ್ಲಿ ಮಾಡಿದ್ದಾರೆ. ಸುಮಾರು 2 ದಶಕಗಳ ಹಿಂದೆ ಬಂದಂಥ ಶಿವರಾಜ್ ಕುಮಾರ್ ಅವರ ನಂಜುಂಡ ಚಿತ್ರ ಇಲ್ಲಿ ಜ್ಞಾಪಕಕ್ಕೆ ಬರುತ್ತೆ. ಆ ಚಿತ್ರದಲ್ಲೂ ಅಷ್ಟೇ ಇದೇ ರೀತಿ ನಂಜುಂಡನ ಪಾತ್ರವನ್ನು ಪ್ರತಿ ಪಾತ್ರ ಮೂದಲಿಸೋದು, ಪ್ರತಿ ಪಾತ್ರ ಛೇಡಿಸುವಂಥದ್ದು, ಡಿಸ್ಕರೇಜ್ ಮಾಡುವಂಥದ್ದು, ಡಿಗ್ರೇಡ್ ಮಾಡುವಂಥದ್ದನ್ನು ನೋಡಿದ್ವಿ. ಸೊ ಅದೇ ರೀತಿಯಾದಂಥ ಒಂದು ಚಾಲೆಂಜನ್ನು ತಗೊಂಡು ವಿನಯ್ ರಾಜ್ಕುಮಾರ್ ನನ್ನಲ್ಲೊಬ್ಬ ಪ್ರತಿಭಾನ್ವಿತ ನಟ ಇದೆ ಅನ್ನೋದನ್ನು ಇಲ್ಲಿ ಸಾಬೀತು ಮಾಡಿದ್ದಾರೆ. ಐ ಆಮ್ ಎ ಡೈರೆಕ್ಟರ್ಸ್ ಆರ್ಟಿಸ್ಟ್ ಅನ್ನೋದನ್ನು ಇಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲದೆ ರೀತಿ ನಮಗೆ ಒಂದು ಕ್ಲಿಯರ್ ಕಟ್ ಮೆಸೇಜನ್ನು ಕಳಿಸಿದ್ದಾರೆ. ಬಟ್ ಚಿತ್ರರಂಗಕ್ಕೆ ನಟರು ಎಷ್ಟು ಅವಶ್ಯಕತೆ ಆಗಿರ್ತಾರೋ ಅದಕ್ಕಿಂತ ಹೆಚ್ಚಿನ ಅವಶ್ಯಕತೆ ಸ್ಟಾರ್ಗಳಾಗಿರ್ತಾರೆ. ಸೊ ಈ ಚಿತ್ರ ಒಂದು ವೇಳೆ ಗೆದ್ದಿದ್ದಾದಲ್ಲಿ ವಿನಯ್ ರಾಜ್ಕುಮಾರ್ ಖಂಡಿತ ಸ್ಟಾರ್ ಆಗೋದಿಲ್ಲ. ಒಂದು ವೇಳೆ ಗ್ರಾಮಾಯಣ ಸೋ ಆಗಿ ಹೋಯಿತು ಅಂತಂದರೆ ವಿನಯ್ ರಾಜ್ಕುಮಾರ್ ಮುಂದಿನ ಚಿತ್ರಗಳನ್ನು ಸ್ಟಾರ್ ಮೆಟೀರಿಯಲ್ ಆಗಿರುವಂಥ ಒಂದು ಸಿನಿಮಾಗಳು, ಸ್ಟಾರ್ ಸೆಂಟ್ರಿಕ್ ಆಗಿರುವಂಥ ಒಂದು ಕಥೆಗಳನ್ನೇ ಆಯ್ಕೆ ಮಾಡೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಬಿಕಾಸ್ ಇವತ್ತಿನ ಪರಿಸ್ಥಿತಿಗೆ ಚಂದನವನಕ್ಕೆ ಮತ್ತೊಬ್ಬ ದೊಡ್ಡ ಸ್ಟಾರ್ನ ಅವಶ್ಯಕತೆ ಇದೆ. ಅದು ದೊಡ್ಡ ಮನೆಯಿಂದ ಬಂದರೆ ಅದಕ್ಕಿಂತ ನಾವು ಬಯಸುವಂಥದ್ದು ಇನ್ಯಾವುದೂ ಇರೋದಿಲ್ಲ. ಹ್ಯಾವಿಂಗ್ ಸೆಡ್ ದಟ್, ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ, ಈ ಚಿತ್ರದಲ್ಲಿ ತನ್ನದೊಂದು ಟ್ರ್ಯಾಕ್ಟರ್ ಕೊಂಡುಕೊಂಡು ಜೀವನ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ಸಿಕ್ಸ್ತ್ ಸೆನ್ಸ್ ಸೀನಾ ಅಲಿಯಾಸ್ ಶ್ರೀನಿವಾಸ ಇದ್ರ ಮಧ್ಯದಲ್ಲಿ ಕೇಬಲ್ ವ್ಯವಹಾರ ಮಾಡ್ತಾ ಇರುವಂಥ ಕರಿಬೇಕು ಜೊತೆಯಲ್ಲಿ ಒಂದು ಜಗಳ ಮಾಡ್ಕೊಳ್ತಾನೆ. ಅವರಿಬ್ಬರ ಮಧ್ಯದ ಒಂದು ಘರ್ಷಣೆ ಆಗುತ್ತೆ. ಸೊ ಯಾವ ರೀತಿಯಲ್ಲಿ ಕರಿಬೇಕು ಇವನಿಗೆ ತೊಂದರೆ ಕೊಡ್ತಾನೆ ಮತ್ತು ಅವನನ್ನು ಇವನು ಮಟ್ಟ ಹಾಕೋದಕ್ಕೆ ಇವನು ಯಾವ ರೀತಿ ಪ್ರಯತ್ನ ಮಾಡ್ತಾನೆ, ಇದೆಲ್ಲದರ ಮಧ್ಯದಲ್ಲಿ ಇವನಿಗೆ ಸಪೋರ್ಟಿಂಗ್ ಆಗಿ ಕುಸುಮ ಯಾವ ರೀತಿ ನಿಂತ್ಕೊಳ್ತಾಳೆ ಅನ್ನೋದು ಫಸ್ಟ್ ಹಾಫ್ನಲ್ಲಿ ಕಂಪ್ಲೀಟಾಗಿ ನಾವು ನೋಡ್ಕೊಳ್ತಾ ಹೋಗ್ತೀವಿ. ಇವೆಲ್ಲದರ ಮಧ್ಯದಲ್ಲಿ ಪಂಚಾಯಿತಿ ಸದಸ್ಯನ ಒಂದು ಪಾತ್ರದಲ್ಲಿ ಗೋಪಾಲಕೃಷ್ಣ ದೇಶಪಾಂಡೆ ಮತ್ತೊಮ್ಮೆ ವಿಜೃಂಭಿಸಿದ್ದಾರೆ. ಕೊತ್ತಲವಾಡಿ ಸಿನಿಮಾ ನಂತರ ಬಹುತೇಕ ಅದಕ್ಕೆ ಸಮಾನವಾಗಿರುವಂಥ ಒಂದು ಪಾತ್ರನ ಇಲ್ಲಿ ಗೋಪಾಲಕೃಷ್ಣ ದೇಶಪಾಂಡೆ ಮತ್ತೊಮ್ಮೆ ಇಲ್ಲಿ ನಿಭಾಯಿಸಿದ್ದಾರೆ ಮತ್ತು ತಮ್ಮ ನಟನೆಗೆ ಇರುವಂಥ ಎಲ್ಲ ಒಂದು ಆಯಾಮಗಳನ್ನು ಇಲ್ಲಿ ಮತ್ತೊಮ್ಮೆ ಅವರು ಪೂರ್ಣವಾಗಿ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಈ ಚಿತ್ರದ ಮತ್ತೊಂದು ಸರ್ಪ್ರೈಸ್ ಅಂತಂದರೆ ಅರುಣ್ ಸಾಗರ್ ಇಲ್ಲಿ ಒಬ್ಬ ಪೊಲಿಟಿಷಿಯನ್ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಒಬ್ಬ ತುಂಬ ಪ್ರತಿಭಾನ್ವಿತವಾಗಿರ್ತಕ್ಕಂಥ ನಟ. ನನಗೆ ಯಾವಾಗಲೂ ಉಳಿಯುವಂಥ ಒಂದು ಪ್ರಶ್ನೆ ಏನಂತಂದರೆ, ಇಷ್ಟು ಪ್ರತಿಭೆ, ಇಷ್ಟೊಂದು ಟ್ಯಾಲೆಂಟ್ ಇರುವಂಥ ಒಬ್ಬ ವ್ಯಕ್ತಿ ಯಾಕೆ ಚಿತ್ರಗಳನ್ನು ತುಂಬ ಸೆಲೆಕ್ಟಿವ್ ಆಗಿ ಮಾಡ್ತಾ ಬರ್ತಾರೆ, ಯಾಕೆ ಈತ ಕನ್ಸಿಸ್ಟೆಂಟಾಗಿ ತೊಡಗಿಸ್ಕೊಳ್ಳೋದಿಲ್ಲ ಚಿತ್ರರಂಗದಲ್ಲಿ ಅನ್ನೋದು ನನಗೆ ಯಾವಾಗಲೂ ಕಾಣುವಂಥ ಒಂದು ಪ್ರಶ್ನೆ ಆಗಿರುತ್ತೆ. ಎನಿಹೌ ಈ ಚಿತ್ರದಲ್ಲಿ ಮತ್ತೊಮ್ಮೆ ತಮ್ಮ ಛಾಪನ್ನು, ತಮ್ಮ ಒಂದು ಪ್ರಭಾವವನ್ನು ಅರುಣ್ ಸಾಗರ್ ತೋರಿಸೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಈ ಚಿತ್ರದಲ್ಲಿ ಬೇರೆ ಪಾತ್ರಗಳ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ಸಾಕಷ್ಟು ಪ್ರತಿಭಾನ್ವಿತ ನಟನಟಿಯರ ಒಂದು ದಂಡೆ ಇದೆ. ಆದರೆ ನಿರ್ದೇಶಕರು ಅವ್ರನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅಂತ ಹೇಳಬೇಕಾಗತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಇಲ್ಲಿ ಬಾಲ ರಾಜವಾಡಿ ಆಗ್ಬೋದು, ಸೀತಾಕೋಟೆ ಆಗ್ಬೋದು, ಅಚ್ಯುತ್ ಕುಮಾರ್ ಆಗ್ಬೋದು, ಇಂಥ ಪ್ರತಿಭಾನ್ವಿತ ನಟರನ್ನು ಚಿತ್ರದಲ್ಲಿ ಇಟ್ಕೊಂಡಿದ್ರು ಸಹ ಅಲ್ಲಲ್ಲಿ ಯಾವಾಗಲೂ ಬಂದು ಹೋಗುವಂಥದ್ದು, ಅವರ ಪಾತ್ರಗಳ ಒಂದು ಆರ್ಕ್ನ ಪೂರ್ತಿಯಾಗಿ ಡೆವಲಪ್ ಮಾಡದೇ ಇರುವಂಥದ್ದು, ಕಥೆಗೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಈ ಪಾತ್ರಗಳ ಜೊತೆಲಿ ಕೊಡದೇ ಇರುವಂಥದ್ದು ಒಂದು ಬಿಗ್ ಮೈನಸ್ ಪಾಯಿಂಟ್ ಅಂತ ಹೇಳಬೇಕಾಗತ್ತೆ. ಪರ್ಟಿಕ್ಯುಲರ್ಲಿ ಅಚ್ಯುತ್ ಕುಮಾರ್ ಡಾಕ್ಟರ್ ಪಾತ್ರಧಾರಿಯಲ್ಲಿ ಕಾಣಿಸ್ಕೊಳ್ತಾರೆ. ಇಲ್ಲಿ ಆ ಪಾತ್ರ ಯಾಕೆ ಬರುತ್ತೆ, ಯಾಕೆ ಹೋಗುತ್ತೆ, ಯಾವಾಗ ಬರುತ್ತೆ, ಏನು ಮಾಡುತ್ತೆ ಅನ್ನೋದು ಎಲ್ಲವೂ ನಿಗೂಢವಾಗಿ, ಎಲ್ಲವೂ ಒಂದು ರೀತಿ ಅಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಎಷ್ಟೋ ಬಾರಿ ಆ ಪಾತ್ರ ಬಂದಾಗ ನಮಗೆ ನಾನ್ ಸಿಂಕ್ ಅಂತ ಅನಿಸುವಂಥ ಸಾಧ್ಯತೆಗಳು ಸಹ ತುಂಬ ಇರುತ್ತೆ. ಈ ಪಾತ್ರವನ್ನು ಇನ್ನಷ್ಟು ಬೆಳೆಸಿ ಅದಕ್ಕೆ ಒಂದು ಪ್ರಾಪರ್ ಒಂದು ಆರ್ಕನ್ನು ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಹಾಗೆ ಸೆಕೆಂಡ್ ಹಾಫ್ಗೆ ಬರೋಷ್ಟೊತ್ತಿಗೆ ಯೋಗಿ ಪಾತ್ರನೂ ಅಷ್ಟೇ, ಇಲ್ಲಿ ಕರಿಬೇಕು ಪಾತ್ರನೂ ತುಂಬ ಒಂದು ರೀತಿ ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಒಂದು ಮೈನ್ ಆ್ಯಂಟಾಗನಿಸ್ಟ್ ಅಂತ ನಾವು ಹೇಳೋದಕ್ಕೆ ಆಗದಿರೋ ಮಟ್ಟದಲ್ಲಿ ಆ ಪಾತ್ರ ಸ್ವಲ್ಪ ಕಣ್ಮರೆ ಆಗ್ತಾ ಹೋಗೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ನಿರ್ದೇಶಕರಿಗೆ ಇರುವಂಥ ಒಂದು ಸಾಮಾಜಿಕ ಕಳಕಳಿ ಇಲ್ಲಿ ಎದ್ದು ಕಾಣುತ್ತೆ. ಹಲವಾರು ಸಮಾಜಪರವಾಗಿರುವಂಥ ವಿಷಯಗಳನ್ನು ಇಲ್ಲಿ ಸಾಕಷ್ಟು ತುರುಕಿದ್ದಾರೆ. ಆದರೆ ಎಲ್ಲದಕ್ಕೂ ಜಸ್ಟಿಸ್ ಮಾಡೋದ್ರಲ್ಲಿ ಮಾತ್ರ ಇಲ್ಲಿ ಫೇಲ್ಯೂರ್ ಆಗಿದ್ದಾರೆ ನಿರ್ದೇಶಕರು ಅಂತ ಹೇಳಬೇಕಾಗತ್ತೆ. ಜಾತಿ ವಿವಾದ ಆಗಿರಬಹುದು, ಅಥವಾ ಒಂದು ಪ್ರೀತಿ ವಿಚಾರಗಳಾಗಿರ್ಬೋದು, ಅಥವಾ RTI ಅನ್ನೋ ಒಂದು ತುಂಬ ಮುಖ್ಯವಾಗಿರುವಂಥ ಅಂಶ ತಗೊಂಡು ಸೆಕೆಂಡ್ ಹಾಫ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದೃಶ್ಯಗಳನ್ನು ಹೇಳ್ಕೊಂಡಿದ್ದಾರೆ. ಆದರೆ ಆ RTIನ ಇನ್ನಷ್ಟು ಎಫೆಕ್ಟಿವ್ ಆಗಿ ತೋರಿಸ್ಕೋಬೇಕಾಗಿತ್ತು. ರೈಟ್ ಟು ಇನ್ಫಾರ್ಮೇಷನ್ ಅನ್ನೋ ಒಂದು ಆಸ್ಪೆಕ್ಟ್ನ ಒಂದು ಹಳ್ಳಿನಲ್ಲಿರುವಂಥ ಮುಗ್ಧ ಜನರು ಯಾವ ರೀತಿ ಬಳಸ್ಕೊಂಡು ತಮಗೆ ಬರಬೇಕಾಗಿರೋ ಸವಲತ್ತುಗಳನ್ನು ಪರಿಪೂರ್ಣವಾಗಿ ಬಳಸ್ಕೋಬಹುದು ಅನ್ನೋದನ್ನು ಇನ್ನಷ್ಟು ಎಫೆಕ್ಟಿವ್ ಆಗಿ ತೋರಿಸ್ಬೇಕಾಗಿತ್ತು ಇಲ್ಲಿ. ಇನ್ನು ಈ ಚಿತ್ರದ ಒಂದು ಮೇನ್ ಡ್ರಾಬ್ಯಾಕ್ ಹೇಳಬೇಕು ಅಂತಂದರೆ ಇಲ್ಲಿ ಚಿತ್ರಕಥೆ ಅಲ್ಲಲ್ಲಿ ನಮಗೆ ತುಂಬ ನಾನ್ ಸಿಂಕಲ್ಲಿ ಹೋಗುವಂಥದ್ದು, ಒಂದು ರೀತಿಯ ಜರ್ಕ್ ಹೊಡಿತಾ ಹೋಗುವಂಥದ್ದು ತುಂಬ ಒಂದು ಮೇನ್ ಡ್ರಾಬ್ಯಾಕ್ ಅಂತ ಹೇಳಬೇಕಾಗತ್ತೆ. ಕೇವಲ 2 ಗಂಟೆಗಳ ಒಂದು ರನ್ ಟೈಮ್ ಇರುವಂಥ ಒಂದು ಸಿನಿಮಾ ಆಗಿದ್ದು ಅವ್ರು ಏನು ಹೇಳಬೇಕು ಅದನ್ನು ಕ್ರಿಸ್ಪಾಗಿ ಹೇಳ್ಬೋದಾಗಿತ್ತು. ಅಲ್ಲೂ ಸಹ ಇಲ್ಲಿ ಒಂದರ ಜೊತೆಯಲ್ಲಿ ಮತ್ತೊಂದು ದೃಶ್ಯಾವಳಿಗಳು ತಾಳೆ ಆಗದೆ ಇರುವಂಥದ್ದು, ಅಲ್ಲಲ್ಲಿ ನಮಗೆ ಪ್ರೇಕ್ಷಕನಿಗೆ ನಿರಾಸೆ ಮೂಡಿಸುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಗೋಚರವಾಗ್ತಾ ಇದೆ. ಇನ್ನು ಪ್ರತಿಯೊಂದು ಪಾತ್ರಕ್ಕೂ ಅಷ್ಟೇ ಇಲ್ಲಿ ಒಂದು ನೆಗೆಟಿವ್ ಶೇಡ್ ಅನ್ನೋದನ್ನು ತೋರಿಸ್ತಾ ಹೋಗ್ತಾರೆ. ಪರ್ಟಿಕ್ಯುಲರ್ಲಿ ಈ ಹಳ್ಳಿ ಒಂದು ಜಾಗದಲ್ಲಾಗ್ಬೋದು, ಆಕ್ಸಿಡೆಂಟ್ ಝೋನ್ಸಲ್ಲಿ
ನಾಯಕನ ಸ್ನೇಹಿತನ ಪಾತ್ರಧಾರಿಗಳು ಜೀವನೋಪಾಯಕ್ಕೋಸ್ಕರ ತುಂಬ ಹೀನಾಯವಾಗಿರುವಂಥ ಒಂದು ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಅದರ ಬಗ್ಗೆ ಇಲ್ಲಿ ಬೆಳಕು ಚೆಲ್ಲೋ ಪ್ರಯತ್ನ ಮಾಡಿದ್ದಾರೆ. ದಟ್ ಸೀಮ್ಸ್ ಗುಡ್. ಸರ್ದಾರ್ ಸತ್ಯ ಒಂದು ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಮಿಂಚಿಬಿಟ್ಟು ಹೋಗ್ತಾರೆ. ಈ ನಾಯಕನ ಸ್ನೇಹಿತರ ಪಾತ್ರಧಾರಿಗಳು ಆಯ್ಕೆ ಮಾಡ್ಕೊಳ್ಳುವಂಥ ಒಂದು ತುಂಬ ಹೇಯವಾದಂಥ ಒಂದು ಕೃತ್ಯದಲ್ಲಿ ನಾಯಕ ಭಾಗವಹಿಸಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳೋದು ಸಹ ದಟ್ ಈಸ್ ಅಕ್ಸೆಪ್ಟಬಲ್, ದಟ್ ಈಸ್ ಕ್ವೈಟ್ ಅಪ್ರಿಷಿಯೇಬಲ್ ಅಂತ ಹೇಳಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಾಯಕನ ಪಾತ್ರಕ್ಕೆ ಯಾವುದೇ ರೀತಿಯಾದಂಥ ಚ್ಯುತಿ ಬರಬಾರ್ದು, ಕಪ್ಪು ಚುಕ್ಕೆ ಬರಬಾರ್ದು. ಆ ಪ್ರಕಾರವಾಗಿ ನಿರ್ದೇಶಕರು ಇಲ್ಲಿ ಕಾಳಜಿಯನ್ನು ತಗೊಂಡಿದ್ದಾರೆ. ಇನ್ನು ಮೇಘಾ ಶೆಟ್ಟಿ ಈ ಚಿತ್ರದಲ್ಲಿ ಅವರು ಕೊಟ್ಟಿರುವಂಥ ಒಂದು ಪಾತ್ರ ಒಂದು ಇಂಡಿಪೆಂಡೆಂಟ್ ಆಗಿರುವಂಥ ಜವಾಬ್ದಾರಿಯುತವಾಗಿರುವಂಥ ಒಂದು ಹಳ್ಳಿ ಹುಡುಗಿ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಕೇವಲ ಅಂದಾಚಂದ ಮಾತ್ರ ಅಲ್ಲದೆ ಆ ಗಡಸುತನ ಮತ್ತು ಆ ಒಂದು ದಿಟ್ಟತನ, ಆ ಬೋಲ್ಡ್ನೆಸ್ಸು ಮತ್ತು ಒಂದು ಡಿಸಿಸಿವ್ನೆಸ್ ಅನ್ನುವಂಥದ್ದು, ಒಂದು ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು, ಇದೆಲ್ಲದರಲ್ಲೂ ಅಷ್ಟೇ ಮೇಘಾ ಶೆಟ್ಟಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಇವರನ್ನು ಕರೆಕ್ಟಾಗಿ ಬಳಸ್ಕೊಂಡ್ರೆ ಮುಂದಿನ ಚಿತ್ರಗಳಲ್ಲಿ ಇಂಡಸ್ಟ್ರಿಗೆ ಒಂದು ಒಳ್ಳೆ ನಟಿಯಾಗುವಂಥ ಒಂದು ಎಲ್ಲ ಸಾಧ್ಯತೆಗಳು ಸಹ ಇಲ್ಲಿ ಗೋಚರವಾಗ್ತಾ ಇದೆ ನಮಗೆ. ಸೆಕೆಂಡ್ ಹಾಫಲ್ಲಿ ಬರೋಷ್ಟೊತ್ತಿಗೆ ಸಿನಿಮಾ ಟ್ರ್ಯಾಕನ್ನು ಬಿಟ್ಟು ಎಲ್ಲೆಲ್ಲಿಗೋ ಹೋಗುವಂಥದ್ದು ಮತ್ತು ನಿರ್ದೇಶಕರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅದರ ಬಗ್ಗೆ ಸ್ವಲ್ಪ ಎಲ್ಲ ಕನ್ಫ್ಯೂಷನ್ ಆಗುವಂಥದ್ದು ನಮಗೆ ಇಲ್ಲಿ ಗೋಚರವಾಗ್ತಾ ಇದೆ. ಒಂದು ದೃಶ್ಯದಲ್ಲಿ ನಾಯಕನಿಗೆ ತುಂಬ ಗಂಭೀರವಾಗಿರುವಂಥ ಕೆಲವೊಂದು ವಿಷಯಗಳನ್ನೆಲ್ಲ ತುಂಬ ಹೇಳ್ತಾಳೆ, ಕಲಾತ್ಮಕವಾಗಿ ಕೆಲವೊಂದು ವಿಷಯಗಳನ್ನು ಹೇಳ್ತಾಳೆ. ಅದೆಲ್ಲ ಕೇಳಿದ್ದಾದಮೇಲೆ ಒಂದು ಸಾದಾ ಸೀದಾ IQ ಇರುವಂಥ ಸೀನಾ ಅಥವಾ ಶ್ರೀನಿವಾಸ್ ನಾಯಕಿಗೆ ಒಂದು ಬೀಪ್ ವರ್ಡನ್ನು ಯೂಸ್ ಮಾಡಿಬಿಟ್ಟು ನೀನು ಹೇಳಿದ್ದೆಲ್ಲ ಯಾವ ಡ್ಯಾಶ್ಗೆ ಅರ್ಥ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾನೆ. ಚಿತ್ರಮಂದಿರದಿಂದ ಹೊರಗಡೆ ಬರಬೇಕಾದಾಗ ಪ್ರೇಕ್ಷಕರ ಮನಸ್ಸಲ್ಲೂ ಸಹ ಇದೇ ಒಂದು ಗೊಂದಲ ಇದ್ದರೆ ಅದು ಖಂಡಿತ ಪ್ರೇಕ್ಷಕರ ತಪ್ಪಲ್ಲ. ನಿರ್ದೇಶಕ ಏನು ಹೇಳೋದಕ್ಕೆ ಹೊರಟಿದ್ದಾನೆ ಅನ್ನೋದು ಪ್ರೇಕ್ಷಕರಿಗೆ ಅರ್ಥ ಆಗಲಿಲ್ಲ ಅಂತಂದರೆ ಖಂಡಿತ ಅದು ಪ್ರೇಕ್ಷಕನ ಸೋಲಲ್ಲ, ನಿರ್ದೇಶಕರ ಸೋಲಾಗುತ್ತೆ. ಸೊ ಯುವ ನಿರ್ದೇಶಕರು, ಹೊಸ ನಿರ್ದೇಶಕರು ಹೇಳೋ ವಿಷಯದಲ್ಲಿ ಸ್ವಲ್ಪ ಸ್ಪಷ್ಟತೆಯನ್ನು ರೂಢಿಸ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ಕ್ಲಾರಿಟಿ ಇರುತ್ತೆ ಮತ್ತು ಪ್ರೇಕ್ಷಕನಿಗೂ ಸಹ ವ್ಯಾಲ್ಯೂ ಫಾರ್ ಮನಿ ಅನ್ನೋ ಒಂದು ಫೀಲಿಂಗ್ ಬರುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಬಹಳ ಜನ ತುಂಬ ಕಾತರವಾಗಿ ನೋಡ್ತಾ ಇರೋಂಥ ಒಂದು ಅಂಶ ಈ ಚಿತ್ರದಲ್ಲಿ ಅಂತಂದರೆ ಆಬ್ವಿಯಸ್ಲಿ ಬೆಂಕಿಯಲ್ಲಿ ತಂಪು ಕಂಡೇನು ಹಾಡಿನ ಒಂದು ರೀಮಿಕ್ಸ್ ಆಗಿರುತ್ತೆ. ಇಡೀ ಚಿತ್ರ ಗ್ರಾಮೀಣ ವಾತಾವರಣದಲ್ಲಿ ತುಂಬ ರೂರಲ್ ಆಗಿ, ರಸ್ಟಿಕ್ ಆಗಿ, ತುಂಬ ಒಂದು ರೀತಿಯಲ್ಲಿ ನಮಗೆ ಕಲರ್ಲೆಸ್ ಆಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಈ ಒಂದು ಕಾರಣದಿಂದಾನೇ ಈ ಹಾಡನ್ನು ತುಂಬ ಕಲರ್ಫುಲ್ಲಾಗಿ ನಿರ್ದೇಶಕರು ಚಿತ್ರೀಕರಿಸಿದ್ದಾರೆ. ಪ್ರೇಕ್ಷಕರಿಗೆ ಒಂದು ರಿಲೀಫ್ ಕೊಡಬೇಕು ಅನ್ನೋ ಉದ್ದೇಶ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಹಾಡು ತುಂಬ ಕಲರ್ಫುಲ್ಲಾಗಿದ್ರೂ ಸಹ ಆ ಹಾಡಿನ ಒಂದು ಪ್ಲೇಸ್ಮೆಂಟ್ ಇಲ್ಲಿ ಸರಿಯಾಗಿಲ್ಲ. ಹಾಗಾಗಿ ಎಲ್ಲೋ ಒಂದು ಗಂಭೀರವಾಗಿ ಸಾಗ್ತಾ ಇರೋಂಥ ಒಂದು ಕಥೆಯಲ್ಲಿ ಮಧ್ಯದಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಥರ ಈ ಹಾಡು ಬರುತ್ತೆ, ಸ್ವಲ್ಪ ಇರುಸು ಮುರುಸಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಡು ಪ್ರಮೋಷನ್ಗೋಸ್ಕರವಾಗಿ ಹೆಚ್ಚಾಗಿ ಬಳಸ್ಕೊಂಡಿದ್ದಿದ್ರೆ ವರ್ಕೌಟ್ ಆಗ್ತಾ ಇತ್ತು ಅಂತ ಅನಿಸುತ್ತೆ. ಇಲ್ಲಿ ಓವರಾಲ್ ಹೇಳಬೇಕು ಅಂತಂದರೆ ವಿನಯ್ ರಾಜ್ಕುಮಾರ್ ಈ ಚಿತ್ರದಲ್ಲಿ ಒಬ್ಬ ನಟನಾಗಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಮತ್ತು ತಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟನ್ನು ಹೊರಗಡೆ ತೋರಿಸಿದ್ದಾರೆ. ಎಸ್ಪೆಷಲಿ ಫಸ್ಟ್ ಹಾಫಲ್ಲಿ ಬರುವಂಥ ಕೆಲವೊಂದು ಸೀನ್ಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಕೆರಿಯರ್ನ ಮೊದಲ ಭಾಗದಲ್ಲಿ ಅಂದರೆ ಮೊದಲ 20-30 ಸಿನಿಮಾಗಳು ಮಾಡ್ತಾ ಇದ್ದಂಥ ಹಂತದಲ್ಲಿ ಅವರಲ್ಲಿದ್ದಂಥ ಒಂದು ಆ ರಾನೆಸ್ ಆಗಲಿ, ಆ ರಸ್ಟಿಕ್ ಫೀಲ್ ಆಗಲಿ, ಅಥವಾ ಆ ಒಂದು ರಾ ಎನರ್ಜಿ ಆಗಲಿ, ಆ ಎಂಥೂಸಿಯಾಸಮ್ ಆಗಲಿ, ಅದೆಲ್ಲವನ್ನು ವಿನಯ್ ರಾಜ್ಕುಮಾರ್ ಎಲ್ಲೋ ಒಂದು ಹಂತದಲ್ಲಿ ಸ್ವಲ್ಪ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ಸ್ ನಾಟ್ ಅನ್ ಎಕ್ಸಾಗರೇಷನ್. ಸೊ ಓವರಾಲ್ ಹೇಳಬೇಕು ಅಂತಂದರೆ ಗ್ರಾಮಾಯಣ ಚಿತ್ರ ನಮಗೆ ಅಲ್ಲಲ್ಲಿ ಬೇಜಾರು ಮಾಡಿದ್ರು, ಸ್ವಲ್ಪ ನಿರಾಶೆ ಮಾಡಿದ್ರು ಸಹ ಈ ಚಿತ್ರದಲ್ಲಿ ನಿರ್ದೇಶಕರು ಹೇಳಬೇಕಾಗಿರೋ ಕೆಲವೊಂದು ಅಂಶಗಳು ಚೆನ್ನಾಗಿರೋದ್ರಿಂದ, ನಮ್ಮನ್ನು ಆಲೋಚನೆಗೆ ದುಡೋದ್ರಿಂದ ಈ ಚಿತ್ರ ಒನ್ ಟೈಮ್ ಗುಡ್ ವಾಚ್ ಅಂತ ನಾವು ಹೇಳ್ಬೋದು. ಇನ್ನು ಟೆಕ್ನಿಕಲ್ ವಿಚಾರಗಳಿಗೆ ಹೇಳಬೇಕು ಅಂತಂದರೆ ಸಂತೋಷ್ ರೈ ಪತಾಜೆ ಅವರ ಒಂದು ಸಿನಿಮಾಟೋಗ್ರಫಿ ಈ ಚಿತ್ರಕ್ಕೆ ಮೇನ್ ಪ್ಲಸ್ ಪಾಯಿಂಟ್ ಆಗಿದೆ. ಪರ್ಟಿಕ್ಯುಲರ್ಲಿ ಡ್ರೋನ್ ಶಾಟ್ಸಲ್ಲಿ ಅವರು ತೆಗೆದಿರುವಂಥ ಕೆಲವೊಂದು ಆ್ಯಂಗಲ್ಸ್ ಆಗಿರ್ಬೋದು, ನೈಟ್ ಸೀನ್ಸ್ನಲ್ಲಿ ಮಾಡಿರುವಂಥ ಕೆಲವೊಂದು ಶೂಟ್ಸ್ ಆಗಿರ್ಬೋದು, ಇದೆಲ್ಲವೂ ಅಷ್ಟೇ ಚಿತ್ರಕ್ಕೆ ಒಂದು ಸೀರಿಯಸ್ನೆಸ್ನ ಒಂದು ಇಂಪ್ಯಾಕ್ಟ್ಫುಲ್ ಆಗಿರುವಂಥ ಒಂದು ಇಂಪ್ರೆಷನನ್ನು ಕೊಟ್ಟಿದೆ ಅಂತ ಹೇಳ್ಬೋದು ನಾವು. ಇನ್ನು ಈ ಕಥೆ ಅಲ್ಲಲ್ಲಿ ಸ್ವಲ್ಪ ದಿಕ್ಕು ತಪ್ಪುತ್ತಾ ಅಲ್ಲಲ್ಲಿ ಎಲ್ಲೆಲ್ಲೋ ಹೋಗುವಂಥ ಒಂದು ಸಂದರ್ಭದಲ್ಲಿ ಎಡಿಟರ್ ತಮ್ಮ ಒಂದು ಕರಕೌಶಲತೆಯನ್ನು ತೋರಿಸಿದ್ದಾರೆ. ಎಲ್ಲೆಲ್ಲಿ ಕತ್ತರಿ ಹಾಕಬೇಕು ಅಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಮತ್ತೆ ಅದನ್ನು ಟ್ರ್ಯಾಕ್ ತರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸಂಗೀತ ನಿರ್ದೇಶಕನಾಗಿ ಪೂರ್ಣಚಂದ್ರ ತೇಜಸ್ವಿ ಒಂದು ವಿಭಿನ್ನವಾದಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ದೇವರಿಗೆ ಸಂಬಂಧಪಟ್ಟಿರುವಂಥ ಒಂದು ಸಾಂಗ್ ಆಗಿರಲಿ, ಅಥವಾ ಒಂದು ಸ್ಲೋ ಸಾಂಗ್ ಆಗಿರ್ಬೋದು, ಅಥವಾ ಮತ್ತೊಂದು ರೀಮಿಕ್ಸ್ ಸಾಂಗ್ ಆಗಿರ್ಬೋದು, ಎಲ್ಲದರಲ್ಲೂ ಅಷ್ಟೇ ಅವರ ಒಂದು ಟ್ಯಾಲೆಂಟನ್ನು ತೋರಿಸಿದ್ದಾರೆ. ಲೂಸಿಯಾ ಚಿತ್ರದಲ್ಲೇ ಇಂಟ್ರೊಡ್ಯೂಸ್ ಆದಂಥ ಸಂಗೀತ ನಿರ್ದೇಶಕ ಇಲ್ಲಿವರೆಗೂ ಇವ್ರಿಗೆ ದಕ್ಕಬೇಕಾಗಿರುವಂಥ ಒಂದು ಸರಿಯಾದ ಒಂದು ಗುರುತಿಸುವಿಕೆ, ಒಂದು ರೆಕಾಗ್ನಿಷನ್ ಬಂದಿಲ್ಲ ಅನ್ನೋದು ನಿಜಕ್ಕೂ ಒಂದು ದುರಂತ ಅಂತ ಹೇಳಬೇಕಾಗತ್ತೆ. ಸೊ ಗ್ರಾಮಾಯಣ ಮೈಟ್ ಚೇಂಜ್ ಪೂರ್ಣಚಂದ್ರ ತೇಜಸ್ವಿಸ್ ಫರ್ದರ್ ಕೆರಿಯರ್ ಅನ್ನೋದು ಒಂದು ಆಶಯ ಆಗಿರುತ್ತೆ ಇಲ್ಲಿ. ಸೊ ದಟ್ಸ್ ಇಟ್ ಅಬೌಟ್ ದಿಸ್ ಮೂವಿ ಗ್ರಾಮಾಯಣ. ಸೊ ಈ ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡಿ, ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸಿ. ಮತ್ತೊಂದು ಚಿತ್ರದ ವಿಮರ್ಶೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸಹ ಸ್ಪೀಡ್ ನ್ಯೂಸ್ ವಾಹಿನಿ ನಿರಂತರವಾಗಿ ನೋಡ್ತಾ ಇರಿ. ಕಿಲ್ ಪೈರಸಿ, ಸಪೋರ್ಟ್ ಸ್ಯಾಂಡಲ್ವುಡ್. ಥ್ಯಾಂಕ್ ಯು ಆಲ್. ಪ್ಯಾಕಪ್.